ಸಂಸತ್ ಭವನದ ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿಸಿ ಒಟ್ಟು 5 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ವಿಚಾರಣೆಯ ಸಂದರ್ಭದಲ್ಲಿ ಅನೇಕ ಮಹತ್ವದ ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಆರೋಪಿಗಳು ತಂಗಿದ್ದಂಥ ಸ್ಥಳಗಳಿಗೆ ಅವರನ್ನು ಕರೆದೊಯ್ದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ದೆಹಲಿ ಸ್ಪೆಷಲ್ ಸೆಲ್ನ 100 ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರೋದು, ಆರೋಪಿಗಳು ಸಂಸತ್ ಬಳಿ ಬೆಂಕಿ ಹಚ್ಚಿಕೊಳ್ಳುವಂಥ ಯೋಚನೆಯನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಆರೋಪಿಗಳನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಅವರ ಪ್ಲಾನ್ ಏನು ಅನ್ನೋದನ್ನು ಅವರು ಹಂಚಿಕೊಂಡಿದ್ದಾರೆ ಅಥವಾ ಹೇಳ್ಕೊಂಡಿದ್ದಾರೆ. ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವರು ಯೋಚನೆ ಮಾಡಿದ್ರು ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಂದರೆ ಆತ್ಮಾಹುತಿ ದಾಳಿಯ ಪ್ಲಾನ್ ಏನಾದರೂ ಇತ್ತಾ? ಹೌದು ರಕ್ಷತ್, ಈಗ ಆರೋಪಿಗಳನ್ನು ದೆಹಲಿಯ ಸ್ಪೆಷಲ್ ಸೆಲ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳು ತಾವು ಸರ್ಕಾರ ಮತ್ತು ಇಡೀ ದೇಶದ ಗಮನವನ್ನು ಸೆಳೆಯಲಿಕ್ಕೋಸ್ಕರನೇ ಆತ್ಮಾಹುತಿಗೂ ಕೂಡ ಯತ್ನ ಮಾಡಬೇಕು ಅನ್ನೋ ಒಂದು ಪ್ಲಾನನ್ನು ಹಾಕೊಂಡೇ ಬಂದಿದ್ವಿ. ಆದರೆ ಅಲ್ಲಿ ಪಾರ್ಲಿಮೆಂಟ್ನ ಕಾಂಪೌಂಡ್ನ ಒಳಗಡೆ ಕಾಂಪ್ಲೆಕ್ಸ್ಗೆ ನಾವು ಬೆಂಕಿಯ ಜೆಲ್ಲನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಈ ಕಾರಣಕ್ಕಾಗಿಯೇ ಈಗ ಶೂನಲ್ಲೇ ನಾವು ಸ್ಮೋಕ್ ಬಾಂಬನ್ನು ತೆಗೆದುಕೊಂಡು ಹೋದ್ವಿ. ಆತ್ಮಾಹುತಿ ದಾಳಿಗೂ ಕೂಡ ಯತ್ನ ಮಾಡುವಂಥ ಪ್ಲಾನ್ ಕೂಡ ನಮಗಿತ್ತು ಅನ್ನೋದನ್ನ ಈಗ ದೆಹಲಿ ಪೊಲೀಸರ ಎದುರುಗಡೆ ಈ ವಿಚಾರಣೆ ವೇಳೆಯಲ್ಲಿ ಹೇಳಿದ್ದಾರೆ. ಈ ಮೂಲಕವಾಗಿ ಇಡೀ ದೇಶದ ಗಮನವನ್ನು ಸೆಳೆಯಬೇಕು. ಯಾವ್ಯಾವ ವಿಷಯಗಳಿಗೆ ಅಂತ ಅಂದರೆ, ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಬಗ್ಗೆ ಇಡೀ ದೇಶದ ಗಮನ ಸೆಳೆಯಬೇಕು. ಜೊತೆಗೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು. ದೇಶದಲ್ಲಿ ಯುವಜನತೆ ನಿರುದ್ಯೋಗದಿಂದ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಅವ್ರಿಗೆ ಉದ್ಯೋಗವನ್ನು ನೀಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು. ಮತ್ತು ದೇಶದಲ್ಲಿ ಒಂದು ಅರಾಜಕತೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಸರ್ಕಾರ ಕೂಡ ತಮ್ಮ ಬೇಡಿಕೆಗಳನ್ನು ಕೇಳುವಂತೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಈ ಕಾರಣಕ್ಕಾಗಿಯೇ ನಾವು ಪಾರ್ಲಿಮೆಂಟ್ನ ಒಳಗಡೆ ನುಗ್ಗಿ ಈ ರೀತಿಯಾಗಿ ಸ್ಮೋಕ್ ಬಾಂಬನ್ನು ಲೋಕಸಭಾ ಚೇಂಬರ್ನಲ್ಲಿ ಹಾಕಿದ್ವಿ ಅನ್ನೋ ಒಂದು ಮಾತನ್ನ ಈಗ ಆರೋಪಿಗಳು ಪೊಲೀಸರ ಎದುರುಗಡೆ ಹೇಳಿದ್ದಾರೆ. ಈಗ ದೆಹಲಿ ಸ್ಪೆಷಲ್ ಸೆಲ್ನ 100 ಮಂದಿ ಪೊಲೀಸರು ಆರೋಪಿಗಳನ್ನು ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಮತ್ತು ಅವ್ರನ್ನ ಈಗ ಘಟನೆ ನಡೆದಂಥ ಸ್ಥಳ ಸೇರಿದಂತೆ ಜೊತೆಗೆ ಅವರು ತಂಗಿದಂಥ ಸ್ಥಳಗಳು ಮತ್ತು ಅವರ ಸ್ವಂತ ಊರುಗಳಿಗೂ ಕೂಡ ಕರ್ಕೊಂಡೋಗಿ ವಿಚಾರಣೆಯನ್ನು ನಡೆಸಲಿಕ್ಕೆ, ಅಲ್ಲೂ ಕೂಡ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ದೆಹಲಿಯ ಸ್ಪೆಷಲ್ ಸೆಲ್ನ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಇವತ್ತು ಮತ್ತು ನಾಳೆ ಪಾರ್ಲಿಮೆಂಟ್ನ ಅಧಿವೇಶನ ನಡೀತಾ ಇಲ್ಲ. ಹೀಗಾಗಿ ಲೋಕಸಭಾ ಸ್ಪೀಕರ್ ಅವರಿಂದ ಅನುಮತಿಯನ್ನು ಪಡ್ಕೊಂಡು ಲೋಕಸಭೆಗೂ ಕೂಡ ಕರ್ಕೊಂಡೋಗಿ ಆರೋಪಿಗಳನ್ನ ಘಟನೆಯ ಮರುಸೃಷ್ಟಿಯನ್ನು ನಡೆಸಿ ತನಿಖೆಯನ್ನು ನಡೆಸಲಿಕ್ಕೂ ಕೂಡ ದೆಹಲಿ ಸ್ಪೆಷಲ್ ಸೆಲ್ನ ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಆರೋಪಿಗಳ ಪ್ಲಾನ್ ಎ ಏನಾಗಿತ್ತು ಮತ್ತು ಪ್ಲಾನ್ ಬಿ ಏನಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆರೋಪಿಗಳಿಂದ ವಿಚಾರಣೆ ನಡೆಸಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗ ಆರೋಪಿಗಳು ತಮ್ಮ ಶೂನಲ್ಲೇ ಈ ಸ್ಮೋಕ್ ಬಾಂಬನ್ನು ಇಟ್ಕೊಂಡು ಬಂದಿದ್ರು. ಹಾಗಾಗಿ ಆ ಶೂ ಅನ್ನು ಕೂಡ ಡಿಸೈನ್ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ದೆಹಲಿ ಸ್ಪೆಷಲ್ ಸೆಲ್ನ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಘಟನೆಯ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂತಹ ಲಲಿತ್ ಮೋಹನ್ ಜಾ ಆರೋಪಿಗಳ ಮೊಬೈಲ್ಗಳೆಲ್ಲವನ್ನು ಕೂಡ ತನ್ನ ಬಳಿ ಇಟ್ಕೊಂಡಿದ್ದ. ಈ ಮೊಬೈಲ್ಗಳನ್ನೆಲ್ಲವನ್ನು ಕೂಡ ಸುಟ್ಟು ಹಾಕಿದ್ದಾನೆ. ಜೊತೆಗೆ ತನ್ನ ಮೊಬೈಲನ್ನು ದೆಹಲಿ ಮತ್ತು ಜೈಪುರದ ಹೆದ್ದಾರಿನಲ್ಲಿ ಎಸೆದಿರೋದಾಗಿ ಹೇಳಿದ್ದಾನೆ. ಹಾಗಾಗಿ ಈಗ ಆ ಮೊಬೈಲ್ ಅನ್ನು ಕೂಡ ದೆಹಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಾಕ್ಷ್ಯವನ್ನು ನಾಶ ಕೂಡ ಮಾಡೋದಕ್ಕೆ ಯಾರ್ಯಾರು ಬೇರೆಯವರು ಸಹಾಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಘಟನೆಗೆ ಯಾವುದಾದ್ರೂ ವಿದೇಶಿ ಶಕ್ತಿಗಳು ಫಂಡಿಂಗನ್ನು ಮಾಡಿದಾರಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ದೆಹಲಿ ಸ್ಪೆಷಲ್ ಸೆಲ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ಯಾವುದೇ ವಿದೇಶಿ ಶಕ್ತಿಗಳ ಕೈವಾಡ ಆಗಲಿ ಪಾತ್ರ ಆಗಲಿ ಇಲ್ಲ ಅಂತ ಅನಿಸ್ತಾ ಇದೆ. ಆದರೂ ಕೂಡ ಇದನ್ನ ಲಘುವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದೆಲ್ಲ ಪ್ಲಾನ್ ಅನ್ನು ಮಾಡಿಕೊಂಡು ಇವರು ಪಾರ್ಲಿಮೆಂಟ್ನ ಒಳಗಡೆ ಬಂದು ಲೋಕಸಭಾ ಚೇಂಬರ್ಗೂ ಕೂಡ ನುಗ್ಗಿ ಸ್ಮೋಕ್ ಬಾಂಬನ್ನು ಹಾಕಿದ್ದಾರೆ. ಹಾಗಾಗಿ ಇದರ ಹಿಂದೆ ಯಾವುದಾದ್ರೂ ವಿದೇಶಿ ಶಕ್ತಿಗಳ ಕೈವಾಡ ಪಾತ್ರ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗ ಉಳಿದ 4 ಮಂದಿ ಆರೋಪಿಗಳನ್ನು ಕೂಡ ಲಲಿತ್ ಮೋಹನ್ ಜಾನೆ ಬ್ರೈನ್ ವಾಶ್ ಮಾಡಿದ್ದಾನೆ ಅನ್ನೋದು ಕೂಡ ಈಗ ತನಿಖೆ ವೇಳೆಯಲ್ಲಿ ತಿಳಿದು ಬಂದಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.